ಇವತ್ತು ಮೂಡ ಹಗರಣದ ಕುರಿತು ಕೋರ್ಟ್ನಲ್ಲಿ ವಿಚಾರಣೆ ಆಗುತ್ತೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠದಿಂದ ಕೇಸ್ನ ವಿಚಾರಣೆ ಮುಂದುವರಿಯುತ್ತೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಪ್ರಶ್ನೆ ಮಾಡಿ ಸಿಎಂ ಅರ್ಜಿಯನ್ನ ಸಲ್ಲಿಸಿದೆ. ಸಿಎಂ ಅರ್ಜಿ ಸಂಬಂಧ ವಿಚಾರಣೆಯನ್ನ ಕೋರ್ಟ್ ಇವತ್ತು ನಡೆಸುತ್ತೆ. ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಮುಂದೂಡಿತ್ತು ಕೋರ್ಟ್. ಈಗಾಗಲೇ ಸಿಎಂ ಪರ ವಾದವನ್ನ ಮಂಡಿಸಲಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ. ಶನಿವಾರ ಇದರ ಪ್ರತಿವಾದಿಗಳ ಪರವಾಗಿ ಅಡ್ವೊಕೇಟ್ಸ್ ವಾದವನ್ನ ಮಂಡಿಸಿದ್ರು. ಇವತ್ತು ಅಭಿಷೇಕ್ ಮನು ಸಿಂಘ್ವಿ ಕೌಂಟರ್ ವಾದವನ್ನ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಇವತ್ತೇ ಈ ವಾದ ಪ್ರತಿವಾದ ಅಂತ್ಯವಾಗುತ್ತಾ? ಇವತ್ತೇ ಈ ಕುರಿತಂತೆ ತೀರ್ಮಾನ ಅಥವಾ ಆದೇಶ ಪ್ರಕಟ ಮಾಡ್ತಾರಾ ನ್ಯಾಯಮೂರ್ತಿಗಳು? ಈ ಬಗ್ಗೆ ಸಾಕಷ್ಟು ಕುತೂಹಲ. ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಶನಿವಾರಕ್ಕೆ ಮೊಟಕುಗೊಳಿಸಿದ್ದಂತಹ ವಾದ ಪ್ರತಿವಾದ ಇವತ್ತು ಮತ್ತೆ ಕಂಟಿನ್ಯೂ ಆಗುತ್ತೆ ಮಧ್ಯಾಹ್ನ 2:30ರಿಂದ. ಸೊ ಬಹುತೇಕ ಇವತ್ತೇ ಇದರ ಆದೇಶ ಹೊರಬೀಳುವ ಸಾಧ್ಯತೆ ಇದೆಯಾ ಅಥವಾ ಇನ್ನೊಂದಿಷ್ಟು ದಿನ ಡ್ರ್ಯಾಗ್ ಆಗಬಹುದಾ? ಇವತ್ತು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಸಭಾ ಏನು ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂತಹ ರಾಜ್ಯಪಾಲರ ಒಂದು ನಿರ್ಧಾರವನ್ನು ಪ್ರಶ್ನಿಸಿ ಏನು ಸಿಎಂ ಸಿದ್ದರಾಮಯ್ಯ ಅವರು ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ಕೂಡ ಮುಂದುವರಿಯುವಂಥದ್ದು. ಪ್ರಮುಖವಾಗಿ ಇವತ್ತು ಏನು ರಾಜ್ಯಪಾಲರ ಒಂದು ಈಗಾಗಲೇ ರಾಜ್ಯಪಾಲರ ಪರವಾದಂಥ ವಕೀಲರಾಗಿರ್ಬೋದು, ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಪರವಾದ ವಕೀಲರು ಈಗಾಗಲೇ ವಾದವನ್ನು ಮುಗಿಸಿದ್ದಾರೆ. ಜೊತೆಗೆ ಏನು ಒಂದು ದೂರುದಾರರು ಏನು ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಏನು TJ ಅಬ್ರಾಮ್ ಆಗಿರ್ಬೋದು, ಸಾಯಿ ಕೃಷ್ಣ ಜೊತೆಗೆ ಪ್ರದೀಪ್ ಏನು ಅರ್ಜಿ ಸಲ್ಲಿಸಿದ್ರು, ಈ ಒಂದು ಅರ್ಜಿ ಒಂದು ಏನು ದೂರುದಾರರಿದ್ದಾರೆ ಇವರು ಒಂದು ವಾದವನ್ನು ಕೂಡ ಈಗಾಗಲೇ ಮಂಡಿಸಿರುವಂಥದ್ದು. ಇವತ್ತು ಪ್ರಮುಖವಾಗಿ ರಾಜ್ಯ ಸರ್ಕಾರದ ಪರವಾಗಿ AG ಶಶಿಕಿರಣ್ ಶೆಟ್ಟಿ ಅವರು ವಾದ ಮಂಡಿಸುವ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಅವರು ತಮ್ಮ ಒಂದು ವಾದ ಮಂಡಿಸಲಿಕ್ಕೆ ಕಾಲಾವಕಾಶವನ್ನು ಶನಿವಾರ ಕೇಳಿದ್ರು. ಹಾಗಾಗಿ ಇವತ್ತು ಒಂದು ಅವಕಾಶವನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಮಧ್ಯಂತರ ಅರ್ಜಿದಾರರು ಯಾರಿದ್ದಾರೆ ಅವರು ಕೂಡ ತಮ್ಮ ವಾದವನ್ನು ಮಂಡಿಸಲಿಕ್ಕೆ ಕಾಲಾವಕಾಶವನ್ನು ಕೇಳಿದ್ರು. ಹಾಗಾಗಿ ಇವತ್ತು ಅವರು ಕೂಡ ವಾದವನ್ನು ಮಂಡಿಸುವಂಥದ್ದು. ಇನ್ನೊಂದು ಕಡೆ ಏನು ರಾಜ್ಯಪಾಲರು ಪರವಾದಂಥ ವಕೀಲರು ವಾದ ಮಂಡಿಸಿದ ಸಂದರ್ಭದಲ್ಲಿ ಏನು ಸ್ಯಾಂಕ್ಷನ್ ಅನ್ನು ಕೊಟ್ಟಿದ್ದಾರೆ ಅದು ಸಮರ್ಥನೆ ಮಾಡಿಕೊಂಡ್ರು. ಜೊತೆಗೆ ಸಿಎಂ ಕುಟುಂಬದ ಪಾತ್ರದ ಬಗ್ಗೆ ಕೂಡ ಸಾಕಷ್ಟು ಆರೋಪಗಳನ್ನು ಮಾಡಿದ್ರು. ಇದಕ್ಕೆ ಕೌಂಟರ್ ರೀತಿಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಪರವಾಗಿರುವಂಥ ಅಭಿಷೇಕ್ ಮನು ಸಿಂಘ್ವಿ ಅವರು ಒಂದಷ್ಟು ಕೌಂಟರ್ ಅಂಶಗಳನ್ನು ಯಾಕಂದ್ರೆ ಒಂದು ಪ್ರಸ್ತಾಪ ಮಾಡುವ ಸಾಧ್ಯತೆ ಇರುವಂಥದ್ದು. ಯಾಕಂದ್ರೆ ಇಲ್ಲಿ ಸಿಎಂ ಪರವಾದಂಥ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಕ್ಯಾಬಿನೆಟ್ ನಿರ್ಧಾರವನ್ನು ತೆಗೆದುಕೊಂಡಿರಲಿಲ್ಲ, ಅದನ್ನು ಪರಿಗಣಿಸಿರಲಿಲ್ಲ. ಜೊತೆಗೆ ಬೇರೆ ಬೇರೆ ಅಂಶಗಳೇನಿದೆ ಕಾನೂನು ಅಂಶಗಳು ಅದನ್ನು ಉಲ್ಲೇಖ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ಇವತ್ತು ಒಂದು ವೇಳೆ ವಾದ ಒಂದು ಪ್ರತಿವಾದಗಳು ಮುಕ್ತಾಯ ಆದರೆ ತೀರ್ಪು ಕಾಯ್ದಿರಿಸುವ ಸಾಧ್ಯತೆ ಇರುವಂಥದ್ದು. ಅದರ್ವೈಸ್ ನಾಳೆಗೆ ಈ ಒಂದು ವಿಚಾರಣೆ ಕೂಡ ಮುಂದುವಗುವ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಮಧ್ಯಾಹ್ನ 2:30ಗೆ ಒಂದು ಸುಮಾರಿಗೆ ಆರಂಭವಾದರೆ ರಾಜ್ಯ ಸರ್ಕಾರದ ಪರವಾಗಿ AG ಶಶಿಕಿರಣ್ ಶೆಟ್ಟಿ ಅವರು ತಮ್ಮ ವಾದವನ್ನು ಪೂರ್ಣಗೊಳಿಸಿದ್ರೆ ಉಳಿದ ಪ್ರತಿವಾದಿಗಳು ಕೂಡ ಒಂದು ಅವಕಾಶ ಸಿಗುತ್ತೆ. ಇಲ್ಲದೇ ಇದ್ರೆ ಅವರು ನಾಳೆ ಒಂದು ವಾದವನ್ನು ಮಂಡಿಸಲಿಕ್ಕೆ ಕಾಲಾವಕಾಶವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರುವಂಥ ಹಿನ್ನೆಲೆಯಲ್ಲಿ ಬಹುತೇಕ ಇವತ್ತು ವಾದ ಮುಕ್ತಾಯ ಆದರೆ ಇವತ್ತೇ ತೀರ್ಪನ್ನು ಕಾಯ್ದಿರಿಸುವ ಸಾಧ್ಯತೆಗಳೇ ಹೆಚ್ಚಿದೆ ಅಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಒಂದು ವೇಳೆ ಪ್ರತಿವಾದಿಗಳಿಗೆ ಇನ್ನಷ್ಟು ಕಾಲಾವಕಾಶ ಬೇಕಾದರೆ ನಾಳೆಗೆ ವಿಚಾರಣೆ ಮುಂದೂಡುವ ಸಾಧ್ಯತೆ ಇರುವಂಥದ್ದು. ಸಭಾ, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.